ಅಯ್ಯೋ ಅಲ್ಲ ಟೈಮ್ ಆಗ್ಬಿಡ್ತೆ. ಥು, ಈ ಅಜ್ಜಿ ನನಗೆ ಇವತ್ತು ಬೆಳಗ್ಗೆ ಸಗಣಿ ಬಾಚಕತ್ತಿತ್ತು ಕಣ್ಲ, ಅದಕ್ಕೆ ಒತ್ತಾಗ್ಬಿಡ್ತು. ಮೇಷ್ಟ್ರು ಬೇರೆ ಲೇಟ್ ಆಗಿ ಹೋದ್ರೆ ಬೈತಾರೆ. ನಾನಿನ್ನ ಊಟ ಬೇರೆ ಮಾಡಿಲ್ಲ. ಏನ್ ಮಾಡದೇನೆ ಈಗ. ಸರಿ ನೋಡಿ, ಹಂಗೆ ಬರ್ತೀನಿ. ಇಲ್ಲ ಅಂದ್ರೆ ಮೇಷ್ಟ್ರು ತಾವ್ ಯಾರು ಒದೆ ತಿಂದರು. ಲೇ ಪಾಪಣ್ಣ, ಯಾರು ಹಂಗೆ ಉಪವಾಸ ಹೋದರೆ ಮಕ್ಕಳು? ಉಣ್ಕೊಂಡು ಹೋಗ ಆತು. ಇನ್ನೇನು ಮುದ್ದಿಗೆ ಹಿಟ್ಟು ಹಾಕಿದೀನಿ, ಕೂಡಿಸ್ತಾ ಇದೀನಿ. ನಿನ್ ಮುದ್ದು ಬೇಡ ಅಂದ್ರೆ ಅನ್ನಾಗಿತ್ತು, ಬಾ ಇಟ್ಕೊಡ್ತೀನಿ. ಅಜ್ಜಿ, ನಾನು ಉಣ್ಕೊಂಡು ಕುತ್ಕೊಂಡ್ರೆ ಟೈಮ್ ಆಗತ್ತೆ. ಮೇಷ್ಟ್ರು ಲೇಟ್ ಆಗಿ ಹೋದ್ರೆ ಹೊಡಿತಾರೆ. ಆಮೇಲೆ ಪ್ರೇಯರ್ ನಿಂತ್ಕೊಳ್ಳಿಲ್ಲ ಅಂದ್ರೆ ನಾವು ಹೋಗ್ತೀನಿ ಬಿಡಜ್ಜಿ. ಮಧ್ಯಾಹ್ನ ಅಲ್ಲೇ ಉಣ್ಕೊಂತೀನಿ. ಏನು ಒಂದು ತಾಸು ಲೇಟ್ ಆದ್ರೆ ಮೇಷ್ಟ್ರನ್ ಬೈಯಕ್ಕಿಲ್ಲ. ಹಂಗಂತ ಹೇಳಿ ಮೇಷ್ಟ್ರು ನಿನಗೆ ಉಪವಾಸ ಬಾರಪ್ಪ ಅಂತಾನೆ ಹೇಳಿರಕ್ಕಿಲ್ಲ. ಬಾ ಬಾ. ನಂಗೆ ಒಂದ್ ತಾಸು ಲೇಟ್ ಆಗ್ಬಿಟ್ರೆ ಏನಂಗೆ ಮೇಲೆ ಕೆಳಗೆ ಆಗ್ಬಿಡಲ್ಲ ಸ್ಕೂಲ್. ನಡಿ. ಅಯ್ಯೋ ಬ್ಯಾಡ್ ಕಣಜ್ಜಿ, ಪ್ರದೀಪ ಪಾಪ ಬಂದು ನಿಂತ್ಕೊಂಡಾನೆ, ಒತ್ತಾಕತ್ತೆ. ಪ್ರದೀಪ್ ಬಂದ್ರೆ ಏನಾಯ್ತು? ನೀನ್ ಉಣ್ಣವರೆಗೂ ಕುತ್ಕೊಂತಾನ್, ಬಾ. ಹಂಗಲ್ಲ ಕಣಜ್ಜಿ. ಹೇಳತ್ ಕೇಳ. ಮತ್ ಹಂಗಲ್ಲ ಹಿಂಗಲ್ಲ ಅಂತ ಅಂತಾನೆ. ಅದೆಲ್ಲ ಹಂಗಲ್ಲ ಹಿಂಗಲ್ಲ ಪಂಗಲ್ಲ ಬಿಟ್ಬಿಟ್ಟು ನಡಿ ಉಂಡ್ಬಿಟ್ಟು ಹೋಗೋದಾದ್ರೆ ಉಪವಾಸ ಖಾಲಿ ಹೊಟ್ಟೆಗೆ ಹೋಗ್ಬಿಡ್ ನೋಡು. ಮಂಜ ಹೋಗ್ಲ ಉಣ್ಕಂಬ. ಈ ಮುಜ್ಜೆ ಆಟಂದು ಹೇಳ್ತೈತಿ. ಉಪವಾಸ ಬಂದು ಏನ್ ಮಾಡ್ತೀಯ? ಆಮೇಲೆ ಈ ಸ್ಕೂಲಿಗೆ ಹೊಟ್ಟೆ ಸಿಕ್ಕಿಲ್ವೆ? ಹೋಗ್ ಉಂಡು ಬರೋಗು. ನೀನ್ ಉಣ್ಣ ಗಂಟ ನಾನು ಇಲ್ಲೇ ಕೂತಿರ್ತೀನಿ. ಹೌದಲ್ಲ ಪ್ರದಿ, ಇಲ್ಲೇ ಇರ್ತೀಯ? ಮತ್ ನಾನು ಉಣ್ಣಕ್ಕೆ ಹೋದ ತಕ್ಷಣ ಮತ್ತೆ ಹೋಗ್ಬಿಟ್ಟಿಯ ಬಿಟ್ಟು? ಇಲ್ಲಿ ಹೋಗಪ್ಪ, ಇಲ್ಲೇ ಇರ್ತೀನಿ. ಬೇಗ ಬೇಗ ಉಂಡ್ ಬಾ. ಸರಿ. ಪ್ರದಿ, ಇಲ್ಲೇ ಕೂತ್ಕೊಂಡಿರು. ಮತ್ತೆ ಹೋಗ್ಬಿಟ್ಟಿಯ? ಇಲ್ಲೇ ಇರ್ತೀನಿ ಕಣ, ಹೋಗ್ಲಾ? ಅಜ್ಜಿ, ನಾನೇ ಅಕ್ಕನ ಉಣ್ತೀನಿ. ನೀನೇನು ಇಟ್ಕೊಡ್ಬೇಡ. ನೀನು ಇಟ್ಕೊಡು ಅಂದ್ರೆ ಜಾಸ್ತಿ ಏನಾಗ್ತೀಯ? ನನ್ನ ಕೈಲಿ ತಿನ್ನಕ್ ಆಗ್ತಿಲ್ಲ. ನನಗೆ ಎಷ್ಟು ಬೇಕಾ ಅಷ್ಟೇ ನಾನು ಇಟ್ಕೊಂಡು ಉಣ್ತೀನಿ. ಆತಾತು, ನಿನಗೆ ಎಷ್ಟು ಬೇಕಾ ಇಟ್ಕೊಂಡು ಉಣ್ಣೋಗು. ಒಟ್ನಾಗ ಉಂಡೋಗ ಆತು. ಹೋಗು. ಪ್ರದೀಪ, ಬಾರ್ಲ ನೀನು ಉಣ್ಣು. ಯಾರ್ ಕಣಜ್ಜಿ, ನಾನೆಲ್ಲ ಉಣ್ಕೊಂಡ್ ಬಂದೆ. ಏನ್ ಮಾಡಿದ್ಲು ನಿಮ್ಮಮ್ಮ? ನಮ್ಮಮ್ಮ ಅವರೆಕಾಯಿ ಸಾರು ಮಾಡಿ ಮುದ್ದೆ ಮಾಡಿದ್ ಕಣಜ್ಜಿ. ಒಂದ್ ಮುದ್ದೆ ಉಂಡು ಬಂದ್ಬಿಟ್ಟೆ. ನೋಡಪ್ಪ, ನೀನು ಮುದ್ದೆ ಉಣ್ತೀಯ, ನಮ್ಮನ್ ಹೋದಾನಿ ಮುದ್ದೆ ತಿನ್ನು ಅಂದ್ರೆ ಬ್ಯಾಡ ಅಂತಾನೆ. ಬರೀ ಯಾವಾಗ್ಲೂ ಅನ್ನ ತಿನ್ನಕ್ಕೆ ಸಾಯ್ತಾನೆ. ಅಯ್ಯೋ ಅಜ್ಜಿ, ನಮ್ಮ ಮನೆಗೆ ನಮ್ಮ ಅಮ್ಮ ಅನ್ನನೇ ಕೊಡಕ್ಕಿಲ್ಲ. ಅನ್ನನೇ ಮಾಡೋದಿಲ್ಲ. ಅನ್ನ ಮಾಡ್ಬಿಟ್ರೆ ಬರೀ ಅದೇ ಉಣ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮ ಯಾವಾಗ್ಲೂ ಮುದ್ದೆನೇ ಮಾಡ್ತದ ಕಣಜ್ಜಿ. ನೀವು ನಿಮ್ಮ ಅಮ್ಮ ಇದ್ ಮಾತು ಕೇಳ್ತೀಯಪ್ಪ. ನಿಮ್ಮ ಅಮ್ಮ ಯೋನೆ ಮಾಡಿಟ್ರೆ ಸುಮ್ಮನೆ ಉಣ್ತೀಯ. ನಮ್ಮನ ಹಂಗಲ್ಲ. ಅದ್ನು ಮಾಡಿದೀರಾ, ಇದ್ನು ಮಾಡಿದೀರಾ, ಇದ್ನ್ಯಾಕ್ ಮಾಡಿದೀರಾ, ಇದ್ನ್ಯಾರು ತಿಂತಾರೆ? ಅಯ್ಯೋ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ. ಅದಕ್ಕೆ ಮುಂದಿಗೆ ಜಾಸ್ತಿ ಶಕ್ತಿನೇ ಇಲ್ಲ. ಯಾವಾಗ ನೋಡಿದ್ರು ನಮ್ಮ ಜೊತೆ ಆಟ ಆಡ್ತಿರ್ತಾನಲ್ಲ, ಅವಾಗ ಒಂದ್ ಸ್ವಲ್ಪ ಹೊತ್ತು ಆಟ ಆಡಿದ್ರೆ ಸಾಕು, ಹಂಗೆ ಸುಸ್ತಾಗರಂಗ್ ಆಡ್ತಾನೆ. ಯಾಕೆ ಹೇಳಿ ಬರೀ ಅನ್ನ ತಿಂತಾನಲ್ಲ, ಅದಕ್ಕೆ ನಾವ್ ಹಂಗಲ್ಲಪ್ಪ. ಎಷ್ಟು ಆಟ ಆಡಿದ್ರು ನಮ್ಗೆ ಸುಸ್ತಾಗಕ್ಕಿಲ್ಲ. ಯಾಕಂದ್ರೆ ನಾವು ಮುದ್ದೆ ತಿಂತೀವಿ. ನೀ ಬುದ್ಧಿವಂತಜ್ಜಿ ಬಿಡಪ್ಪ. ನಮ್ಮ ಮನಂಗಲ್ಲ. ಅಯ್ಯ, ಈಟ್ ಬೇಗ ಬಂದ್ಬಿಟ್ಟೆ. ಅದ್ಯೋ ಅನ್ನ ತಿನ್ಲಿಲ್ವಾ? ಉಂಡ ಕಣ ಜಾಯ್. ಅಯ್ಯೋ, ಅದ್ಯಾವಾಗ ಉಂಡ್ಯೋ? ಒಂದ್ ಕ್ಷಣ ಹೊತ್ತು ಹಿಂಗ್ ಹೋಗಿ ಹಿಂಗ್ ಬಂದಂಗೈತೆ. ಅದ್ಯೋ ಉಣ್ಕೊಂಡ್ ಬಂದ್ಯೋ? ಅನ್ನ ಸಾರು ಇಟ್ಕೊಂಡ್ ಉಂಡೆ ಕಣಜ್ಜಿ. ಬಿಡು ಮಕ್ಕಳು ಹಿಂಗ್ ತಿಂದ್ಬಿಟ್ರೆ ದಪ್ಪ ಆದಂಗೆ. ಅಲ್ಕಂಡ್ಲ ಪಾಪ, ಊಟ ಅನ್ನೋದು ಮಕ್ಕಳು ಬೆಳವಣಿಗೆಗೆ ತುಂಬಾ ಮುಖ್ಯ. ನೀನ್ ಏನು ತಿನ್ನೋದನ್ನೇ ಬಿಟ್ಬಿಟ್ಟಿದೀಯಲ್ಲ. ಯಾವಾಗ ನೋಡಿದ್ರು ಒಂದ್ ಜೀಟ ಅನ್ನ ತಿನ್ನೋದು ಓಡೋಗೋದು. ನೋಡು ಆ ಪ್ರದೀಪ ನೋಡ್ ಕಲಿ. ಅವ್ರ ಮನೆಗೆ ಅಮ್ಮ 3 ಹೊತ್ತು ಮುದ್ದೆ ಮಾಡ್ತಾಳಂತೆ. ಆ ಮುದ್ದೆ ತಿಂದು ನೋಡು ಕಲ್ಲಿದ್ದಂಗ ಅದಾನೆ. ನೀನು ಅನ್ನ ತಿಂದ್ಬಿಟ್ಟು ಒಳ್ಳೆ ಬಿಳೆ ಪಿಸ್ಕೆ ಆದಂಗಾಗಿದೀಯ. ಅಯ್ಯ ಹೋಗಜ್ಜಿ, ಆ ಮುದ್ದೆ ಯಾರು ತಿಂದರು? ನುಂಗಕ್ಕ ಹಾಕಿಲ್ಲ ಮಾಡಕ್ಕಿಲ್ಲ. ನೀನೇ ಉಣ್ಕ. ಅವಜ್ಜಿ ನೀನು ಇಬ್ರು ಉಣ್ಕೊಳ್ರಿ. ನನಗೆ ಗೊತ್ತಾಗ್ತು ನೀ ಹತ್ರ ಮಾತಾಡ್ಕೊಂಡು ನಿಂತ್ಕೊಳ್ಳೋ ಟೈಮ್ ಇಲ್ಲ, ನಾನು ಹೋಗ್ತೀನಿ. ನಿನಗೆ ಓಟ್ ಹೇಳಿದ್ರು ಬುದ್ಧಿ ಬರಕ್ಕಿಲ್ಲ. ಸರಿ ಹುಷಾರಾಗಿ ಹೋಗ್ರಿ. ಸರಿ ಕಣಜ್ಜಿ, ಆತು. ಇವನು ಮಾಡ್ತಾನೆ ನೋಡು. ಸ್ಕೂಲ್ ರಜೆ ಇಟ್ಕೊಂಡು ಕಣಜ್ಜಿ ಆತು ಅಂತ ಹೇಳ್ತಾನೆ. ಕರೆಕ್ಟಾಗಿ ಸ್ಕೂಲಿಗೆ ಹೋಗ್ಬೇಕು. ಅಲ್ಲಿ ಇಲ್ಲಿ ಎಲ್ಲಿ ಹೋಗ್ಬೇಡ್ರಿ. ಮತ್ತೆ ಮಕ್ಕಳು ಹಿಡಿಯೋರು ಮಕ್ಕಳು ಕಾಡಿರ್ತಾರೆ. ಓದ್ಕೊಂಡು ಹೋಗ್ಬಿಡ್ತಾರೆ ನೋಡು. ಶಿಸ್ತಾಗಿ ಸ್ಕೂಲ್ಗೆ ಹೋಗಿ ಮನೆಗೆ ಬರ್ಬೇಕು. ಸರಿ ಕಣಜ್ಜಿ. ಪಾಪ ಸಾಯಂಕಾಲ ಹೊತ್ತುಂಟು ಸ್ಕೂಲ್ ಬಿಟ್ಟ ತಕ್ಷಣ ಬೇಗ ಬಂದ್ಬಿಡು.
ಓದಿಸ್ಕೋಬೇಕು ಅಂತಾನೆ ಇವತ್ತು ಸ್ಕೂಲ್ ಇಲ್ಲದೆ ಇದ್ರು ಸ್ಕೂಲ್ ಇದೆ ಅಂತ ಸುಳ್ಳು ಹೇಳ್ಬಿಟ್ಟು ಹೋಗ್ತಾ ಇದೀನಿ ಆಟ ಆಡಕ್ಕೆ. ಈ ಅಜ್ಜಿ ಮತ್ತೆ ಸ್ಕೂಲ್ ಬಿಟ್ಟ ತಕ್ಷಣ ಓಡ್ ಬಂದ್ಬಿಡಪ್ಪ ಮನೆ ಕೆಲಸ ಐತಿ ಅಂತ ಹೇಳ್ತೈತಿ. ಏ ಪಾಪ ಅರ್ಥ ಆಗ್ತಾನೆ ಹೇಳಿದ್ದು? ಆ ಓ ಕಣಜಿ ಅರ್ಥ ಆಯ್ತು. ಎಲ್ಲಿ ಹೋಗಕ್ಕೆ ಹೇಳ್ತಾ ಸ್ಕೂಲ್ ಬಿಟ್ಟ ತಕ್ಷಣನೇ ಮನೆಗೆ ಬರ್ತೀನಿ. ಆಹಾ ಡೌರಾಜ ಡೌ ನೋಡಿ ಹೆಂಗ್ ಮಾಡ್ತಾನೆ. ಸರಿ ಸರಿ ಆಯ್ತು ಹುಷಾರಾಗಿ ಹೋಗಿ ಪ್ರದೀಪ ಹುಷಾರ್ ಕಣಪ್ಪ. ಇಲ್ಲೇ ಆಟ ಆಡಕ್ ಹೋಗೋದ್ ಬಿಡಜ್ಜಿ ನಾವ್ ಎಲ್ಲೂ ಹೋಗಕ್ಕಿಲ್ಲ. ನೋ ಪ್ರದಿ ಏನ್ಲ ಹೇಳ್ತಿದೀಯಾ? ಏನೋ ಏನ್ಲ ಪ್ರದಿ ಏನೋ ಹೇಳ್ದೆ ಇಲ್ಲೇ ಆಟ. ನನ್ ಮಗ್ನೆ ಪ್ರದಿ ನಮ್ಮ ಅಜ್ಜಿ ತಾವ ನೀನೇ ನನ್ನ ಶಿಕ್ಷಾಕ್ತಿದ್ಯಲ್ವೋ ನಿನ್ನ ನಂಬಿ ನಾನ್ ಕೆಟ್ಟೆ. ಮುಂಜಾ ಬಾಯ್ ತಪ್ಪಿ ಬಂದ್ಬಿಡ್ತು ಕಣ್ಲ. ನಾವು ಆಟ ಆಡಕ್ ಹೋಗ್ತಿದ್ವಲ್ಲ ಅದೇ ನೆನ್ಪನಾಗ ಇದ್ನಲ್ಲ ಹಂಗೆ ಫ್ಲೋ ಅಲ್ಲಿ ಬಂದ್ಬಿಡ್ತು ಕಣ್ಲ. ಇವಾಗ ನಮ್ಮ ಅಜ್ಜಿ ಕೇಳ್ತೈತಿ ಯೋನ್ ಹೇಳ್ತೀಯ? ಯೋನ್ ರಾದ ನಿಮ್ಮಿಬ್ಬದು ಗುಸು ಗುಸು ಒತ್ತಾತು ಚಾಲಿಗೆ ಅಂದ್ರೆ ಇಲ್ಲೇ ನಿಂತ್ಕೊಂಡ್ಬಿಟ್ಟೆ. ಆ ಪ್ರದೀಪ ಯೋನ್ ಹೇಳ್ದೆ ಇಲ್ಲೇ ಹೋಗ್ತೀವಿ ಏನೋ ಆಟ ಆಡಕ್ಕೆ ಅನ್ನಂಗಿತ್ತು. ಯೋನ್ಲ ಪ್ರದಿ ಏನಿಲ್ಲ ಕಣಜಿ ನಾನ್ ಹೇಳಿದ್ದು ನಾವು ಸ್ಕೂಲಿಗೆ ಹೋಗಿ ಬಂದ್ಮೇಲೆ ಎಲ್ಲೂ ಹೋಗಕ್ಕಿಲ್ಲ ಇಲ್ಲೇ ಮಂತವೇ ಆಡ್ತೀವಿ ಅಂತ ಹೇಳ್ದೆ ಕಣಜಿ. ಸರಿ ಸರಿ ಮಂತವ ಎಲ್ಲ ಬಂದ್ಮೇಲೆ ಆಡ್ಕೇನೋ ಅಂತ್ರಿ. ಈಗ ಹೋಗ್ರಿ ಹುಷಾರಾಗಿ. ಪಾಪಣ ಹೇಳಿದ್ ನೆನ್ಪೈತಲ್ಲ ಕರೆಕ್ಟಾಗಿ ಮನೆಗೆ ಬಂದ್ಬಿಡ್ಬೇಕು ಸ್ಕೂಲ್ ಬಿಟ್ಟ ತಕ್ಷಣ. ಆಮೇಲೆ ದನ ಕರುಗಳು ಕೆಲಸ ಐತ್ ಸ್ವಲ್ಪ ಮೇವ್ ತರ್ಬೇಕು. ಕಣಜಿ ಆಯ್ತು ಬಿಟ್ಟ ತಕ್ಷಣ ಬಂದ್ಬಿಡ್ತೀನಿ. ಹುಷಾರಿ ಅಪ್ಪ ಮಂಜ ಹೆಂಗ ಬಚ್ಚವಾದ್ವಿ ನಿಮ್ಮ ಅಜ್ಜಿ ತಾವ. ನಾನ್ ಬಾಯ್ ತಪ್ಪಂದದ್ ನೋಡಿ ನಿಮ್ಮ ಅಜ್ಜಿಯಲ್ಲಿ ಏನೇನ ಪ್ರಶ್ನೆ ಕೇಳ್ತದ ಅಂತ ಮಾಡಿದ್ದೆ. ಹೆಂಗ ಬಚ್ಚವಾದ್ವಿ ಇಲ್ಲಾಂದ್ರೆ ನಿನ್ ಜೊತೆಗೆ ನಾನು ಸಿಕ್ಕಾಕಿಂತಿದ್ದೆ. ಎಲ್ಲ ನನ್ ಸಿಗಿಸ್ಬಿಟ್ಟೆ ಅಂತ ಮಾಡಿದ್ದೆ. ಹೆಂಗ ನಮ್ಮ ಅಜ್ಜಿ ಇವನು ಜಾಸ್ತಿ ಪ್ರಶ್ನೆ ಕೇಳಲಿಲ್ಲ. ನೀನ್ ಹೇಳಿಕ್ಕೆ ಅಲ್ಲಿಗೆ ಸುಮ್ಮನಾತು. ನಡಿ ನಡಿ ಇನ್ನ ಇಲ್ಲೇ ನಿಂತ್ಕೊಂಡ್ರೆ ಮತ್ತ ಅಜ್ಜಿಗೆ ಅನುಮಾನ ಬಂದು ಮತ್ ಇನ್ನೇನೋ ಕೇಳಿತ್ತು. ನಡಿ ನಡಿ ಅದೇನೋ ಸರಿನೇ ಕಣ್ಲ ಬಾಬಾ ಬೇಗ ಹೋಗೋಣ. ಇವತ್ತು ಹುಷಾರಿಲ್ದ ಮಕ್ಕಂಬಿಟ್ಟು ಎಲ್ಲ ಬದುಕು ನನ್ ತಲೆ ಮೇಲೆ ಬಿದ್ದತಿ. ಇವಮ್ಮಯ್ಯ ಊರ್ಗ್ ಹೋದಳು ಅಲ್ಲೇ ಕುತ್ಕೊಂಡ್ಬಿಟ್ಲು. ಇವನು ಯಾವ್ದೋ ಊರಿಗಂತ ಕೆಲ್ಸಕ್ಕೆ ಹೋದನು ಇವನು ಬರ್ಲಿಲ್ಲ. ಅಜ್ಜಿಗೆ ಬೇರೆ ಹುಷಾರಿಲ್ಲ. ಎಲ್ಲ ಬದುಕು ನನ್ ತಲೆ ಮೇಲೆ ಬಿದ್ದಂಗಾಗೈತಿ. ಆ ದನ ಕರುಗಳನ್ನು ನೋಡ್ಬೇಕು ಈ ಮನೆ ಬದುಕು ಮಾಡ್ಬೇಕು. ಅಯ್ಯೋ ಅಯ್ಯೋ ಶಿವಶಿವನಿ ಸಾಕಾಗಿ ಹೋಗ್ತೈತಿ. ಈಟತನ ಹೊರಗೆ ಕೆಲಸ ಮಾಡಿದ್ದಾತು. ಆ ಮುದ್ದೇನಾತ ಏನು ಅವಜ್ಜು ಮೊದ್ಲು ಬಿಸಿ ಬಿಸಿ ಮುದ್ದೆ ಉಣ್ಣ ಕೊಟ್ಟು ಆಸ್ಪತ್ರೆಗೆ ಗೊದುಂಬಕು. ಇಲ್ಲ ಅಂದ್ರೆ ಬದುಕೆಲ್ಲ ನಾನೇ ಮಾಡ್ಬೇಕಾಕತಿ.